ಮಾಡಿ ಆಯ್ತು. ಆಮೇಲೆ ಎಷ್ಟು ಟೈಮ್ हो बसवा
ವಿಡಿಯೋ ಮಾಡ್ತಾ ಇದ್ದೀನಿ. ಅಲ್ವಾ? ಫುಲ್ ಆಯ್ತು ಕನ್ಸಲ್ಲ. ಅಪ್ಪ ನೋಡಿ ಇಂಪ್ರೆಷನ್ ಆಗ್ಬೇಕು. ಆಯ್ತು ಆಯ್ತು ಚಿಕನ್ ಸರ್ ತೆಗಿತಾರ ನಿಮ್ಮಳ ಇಲ್ಲಾಂದ್ರೆ ನಾವು ಚೆನ್ನಾಗಿ ಕಾಣಲ್ಲ. ಅದಕ್ಕೆ ರಾಕ್ಷಸ ಥರ ಕಾಣುತ್ತೆ. ಹೌದು ಆಪ್ದೇರೋರು ಕೆಟ್ಟ ಶಿವು ಮುಂದಿರ್ತೀವಿ ಹಂಗೆ ಸರ್ ನಮಸ್ತೆ. ನಮಸ್ತೆ. ಇನ್ನೂ ಕಾಣಲ್ಲ ಅಂದರೆ ಕಷ್ಟ. ಬನ್ನಿ ಬೇಗ.
ಹಬ್ಬ ಮಾಡ್ತಾನೆ ಎಲ್ಲಾನು. ಅವೆಲ್ಲ ಗಮ್ಮತ್ತು ಯಾವುದೋ ಪರ್ಫ್ಯೂಮ್ ಅಂತ ಎಲ್ಲೆಲ್ಲ ನಿಂತಿದೆ. ದಿನ ಸಿಗ್ತಾರೆ. ಸುರೇಶ್ ಬಾ ಬೋರ್ಡ್ ಇದೆ ಗೊತ್ತಾ, ಟೆಲಿವಿಷನ್ ಕಲ್ಚರ್ ಅಂಡ್ ಸ್ಪೋರ್ಟ್ಸ್. ಆ ಮೇನ್ ಎಂಟ್ರೆನ್ಸ್ ಆಫೀಸ್ ಒಳಗಡೆ ಹೋಗ್ಬೇಕು, ಅದು ಮುಂದೆ ಬಂದಿದೆ. ಕೊಟ್ಟ ಊಟ ಮಾಡ್ತಾನೆ ಅಲ್ಲೇ ಖುಷಿಯಾಗಿ ಓಟ್ ಹಾಕಿದ್ದೀವಿ. ಯಾರು ಕೆಲಸ ಮಾಡ್ತಾರೋ ಅವ್ರಿಗೆ, ಇದಕ್ಕಿಂತ ಮೊದಲು ಯಾರು ಮಾಡಿದಾರೋ ಅವ್ರಿಗೆ ಎಲ್ಲ ಸೇರಿ ಶೆಟ್ರು ಬರ್ತಾರಣ್ಣ. ನಾನು ಇವರೇ ನೋಡ್ತಿ ಯಾನು ಅಷ್ಟೇ ಅದೆಲ್ಲ ಕೇಳ್ಬೇಕು ಅಷ್ಟು ದೂರದಿಂದ. ಅದಕ್ಕೆ ನನಗೆ ಹೋಗೋಕ್ಕಾಗಲ್ಲ. ಆಯ್ತಾ ಊಟಿಂಗು ಏಪ್ಪ ಊಟ ಆಯ್ತಾ ಬಿರಡಿಜಾ ಓಕೆ ಓಕೆ ಓಕೆನಾ?
ವಿಡಿಯೋ ಮಾಡಿದ್ದೀನಿ ಸರ್. ಸಂಜೆ ವೇಳೆ ಕೆಟಿವಿ ಚುನಾವಣಾ ಫಲಿತಾಂಶ ಬಂದಾಗ ನಟ ಗಣೇಶ್ ರಾವ್ ಕೇಸರ್ಕರ್ ತಂಡ ಭರ್ಜರಿ ಜಯಭೇರಿ ಬಾರಿಸಿತ್ತು. ಈ ತಂಡದ ಪರವಾಗಿರುವವರು ವಿಜೇತರನ್ನು ಹೊತ್ತು ಮೆರೆದಾಡಿದರು. ಕಲಾವಿದರ ವಲಯದಿಂದ ಗಣೇಶ್ ರಾವ್ ಕೇಸರ್ಕರ್, ಪದ್ಮಾ ವಾಸಂತಿ, ರಾಮಸ್ವಾಮಿ ಗೌಡ, ರೇಣು ಶಿಕಾರಿ, ವಿಕ್ರಮ್ ಸೂರಿ, ನಿರ್ದೇಶಕರ ವಲಯದಿಂದ ಸುನಿಲ್ ಪುರಾಣಿಕ್, ನಿರ್ಮಾಪಕರ ವಲಯದಿಂದ ಭಾಸ್ಕರ್ ಎಸ್, ಛಾಯಾಗ್ರಾಹಕರ ವಲಯದಿಂದ ಸತ್ಯ ವಿಕಾಸ್ ಕೆ, ಧ್ವನಿಗ್ರಾಹಕರ ವಲಯದಿಂದ ಸಾಗರ್ BK ಯಾನೆ ಸಿದ್ದು, ಪ್ರಸಾದನ ಕಲಾ ನಿರ್ದೇಶನ ವಸ್ತ್ರ ವಿನ್ಯಾಸಕರ ವಿಭಾಗದಿಂದ ಸಂಜೀವ CK ಮತ್ತು ವೀರೇಂದ್ರ DC, ಬರಹಗಾರರ ವಲಯದಿಂದ ಗಿರೀಶ್ KT, ಸಂಗೀತ ವಲಯದಿಂದ ವ್ಯಾಸರಾಜ SY, ಸಹಾಯಕರ ವಲಯ 2ರಿಂದ ತಿಮ್ಮರಾಜು T ಅವರು ಈ ಚುನಾವಣೆಯಲ್ಲಿ ಗೆಲುವು ಸಾಧಿಸಿದ್ದಾರೆ. ಸಂಕಲನಕಾರರ ವಲಯದಿಂದ ಗುರುಮೂರ್ತಿ ಹೆಗಡೆ, ಸ್ಟುಡಿಯೋ ಮಾಲೀಕರ ವಲಯದಿಂದ ಅಶೋಕ್ ಸುಲೇಗಾಯ್, ಯೂನಿಟ್ ಮಾಲೀಕರ ವಲಯದಿಂದ ರಾಮು MS, ನಿರ್ಮಾಣ ನಿರ್ವಾಹಕರ ವಲಯದಿಂದ ವಿಠ್ಠಲ NM, ಜಾಹೀರಾತು ವಲಯದಿಂದ ಹರೀಶ್ MS, ಸಹಾಯಕರ 1ನೇ ವಲಯದಿಂದ ಸಂದೇಶ್ HS, ಸಹಾಯಕರ 3ನೇ ವಲಯದಿಂದ ವೆಂಕಟೇಶ್ D ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. 21 ಮಂದಿ ವಿಜೇತರಲ್ಲಿ ಗಣೇಶ್ ರಾವ್ ಕೇಸರ್ಕರ್ ತಂಡದ ಮಂದಿಯದ್ದೇ ಮೇಲುಗೈಯಾದ ಕಾರಣ ಮಾಧ್ಯಮಗಳೊಂದಿಗೆ ಸಂಭ್ರಮ ಹಂಚಿದ್ದಾರೆ. ಸಹಕಾರ ಕೊಡಬೇಕು ಅಂತ ನಿಮ್ಮಲ್ಲಿ ಕೈ ಮುಗಿದು ನಾನು ಕೇಳ್ಕೊಳ್ತಾ ಇದ್ದೀನಿ. ಮೊದಲನೇದಾಗಿ ಅಭಿನಂದನೆಗಳು. ಧನ್ಯವಾದಗಳು ಸರ್. ಓಕೆ, ಗೆದ್ದು ಅಧ್ಯಕ್ಷರಾಗ ಹೊರಟಿದ್ದೀರಾ. ಅಧ್ಯಕ್ಷರಾಗಿದ್ದೀರಿ ಅಂತಲೇ ಹೇಳ್ಬೋದಾ ಸರ್? ಖಂಡಿತ ಹೇಳ್ಬೋದು ಸರ್. ಯಾಕಂದರೆ ಪ್ರಜಾಪ್ರಭುತ್ವದಲ್ಲಿ ಪ್ರಜೆಗಳು ಯಾರಿಗೆ ಹೆಚ್ಚಿನ ಬಹುಮತ ಕೊಟ್ಟಿರ್ತಾರೋ ಆ ತಂಡದ ನಾಯಕನೇ ಜವಾಬ್ದಾರಿಯನ್ನು ವಹಿಸ್ಕೊಳ್ತಾನೆ. ಅದೇ ಥರ ನಾನು ಕೂಡ ನಮ್ಮ ಸಿಂಡಿಕೇಟ್ನ 12 ಜನ ಆಯ್ಕೆಯಾಗಿದ್ದೀವಿ. 21 ಜನದಲ್ಲಿ 12 ಜನ ಆಯ್ಕೆ ಆಗಿದ್ಮೇಲೆ ಅದು ನಮ್ಮ ಬಹುಮತ ಇದೆ. ಹಾಗಾಗಿ ನಾವು ನಮ್ಮ 12 ಜನರ ತಂಡದಲ್ಲಿ ನನ್ನ ಒಬ್ಬ ನಾಯಕನನ್ನಾಗಿ ಆಯ್ಕೆ ಮಾಡಿದ್ದಾರೆ. ಆ ಜವಾಬ್ದಾರಿ ನಾನು ವಹಿಸ್ಕೊಂಡಿದ್ದೀನಿ. ಈಗಾಗಲೇ ವಹಿಸ್ಕೊಂಡು 2 ಮೀಟಿಂಗ್ಗಳನ್ನ ಮಾಡಿ ಸದಸ್ಯರ ಕ್ಷೇಮಾಭಿವೃದ್ಧಿಗಾಗಿ ಏನೆಲ್ಲ ಕಾರ್ಯಕ್ರಮ ಹಮ್ಮಿಕೋಬೋದು ಅನ್ನೋದನ್ನು ಮೊದಲನೇದಿಂದ ನಾವು ಕಾರ್ಯಗತರಾಗಿದ್ದೇವೆ. ಮೊದಲನೇದಾಗಿ ನಮ್ಮ ತಂಡ 21 ಜನರ ತಂಡ. ಆ 21 ಜನದಲ್ಲಿ 9 ಜನ ನಮ್ಮ ಮೊದಲನೇ ಸಭೆಗೆ ಬರಲಿಲ್ಲ. 2ನೇ ಸಭೆಗೆ ಕರೆದ್ವಿ, ಆ ಸಭೆಗೂ ಬರಲಿಲ್ಲ. ಅಸಹಕಾರ ತೋರಿಸ್ತಾ ಇದ್ದಾರೆ. ಸಂತೋಷ. ಅವರ ಒಂದು ನಿಲುವು ನನಗೆ ಗೊತ್ತಿಲ್ಲ ಏನಂತ. ಬಟ್ ನಾವು ಎಲ್ಲರನ್ನೂ ಒಟ್ಟಿಗೆ ತೊಗೊಂಡೋಗ್ಬೇಕು ಅನ್ನೋದು ನಮ್ಮ ನಿಲುವಿದೆ. ಗೆಲ್ಲೋರು ಎಲ್ಲ ಚುನಾವಣೆಯಲ್ಲಿ ಮಾತ್ರ ನಾವು ಬೇರೆ ಬೇರೆ ಸ್ಪರ್ಧೆ ಮಾಡಿರ್ತೀವಿ. ಗೆದ್ದ ಮೇಲೆ ನಾವೆಲ್ಲರೂ ಒಂದೇ, ಅವರು ನಮ್ಮವರೇ ಅನ್ನೋ ಒಂದು ಮನೋಭಾವನೆಯಿಂದ ಅವರೆಲ್ಲರನ್ನೂ ನಾವು ಒಟ್ಟಿಗೆ ತೊಗೋಬೇಕು ಅನ್ನೋ ಅಭಿಲಾಷೆಯೊಂದಿಗೆ 2ನೇ ಮೀಟಿಂಗು ಅವರನ್ನು ಕಾಲ್ ಮಾಡಿದ್ವಿ. ಅವರು ಕಾರಣಾಂತರಗಳಿಂದ ಕೆಲವರು ಹೊರಗಡೆ ಇದ್ದೀವಿ, ಶೂಟಿಂಗ್ ಇದ್ದೀವಿ, ಬರೋಕ್ಕಾಗಲ್ಲ ಅಂದರು. ಕೆಲವರು ಬೇರೆ ಬೇರೆ ಕಾರಣಗಳಿಂದ ಬರೋಕ್ಕಾಗಲ್ಲ ಅಂದರು. ಸೊ ನಾವು 12 ಜನ ತಂಡವನ್ನು ಕೂಡ ನಾವು 12 ಜನ ಸೇರಿ ಒಂದು ಮೀಟಿಂಗನ್ನು ಮಾಡಿ ಕೆಲವು ಯೋಜನೆಗಳನ್ನ ಹಾಕ್ಕೊಂಡಿದ್ದೀವಿ. ಈಗ ನಮ್ಮ KTV ಅಂದರೆ ಕರ್ನಾಟಕ ಟೆಲಿವಿಷನ್ ಅಸೋಸಿಯೇಷನ್ ಒಂದು ಕ್ಷೇಮಾಭಿವೃದ್ಧಿ ಸಂಘ. ಅದರಲ್ಲಿ ಯಾವುದೇ ರೀತಿಯ ಲಾಭಾಂಶದ ಪ್ರಶ್ನೆನೇ ಬರೋದಿಲ್ಲ. ಸಂಘ ನಡೆಯೋದೇ ಸದಸ್ಯರ ಸಬ್ಸ್ಕ್ರಿಪ್ಷನ್ನು ಇಲ್ಲ, ಸದಸ್ಯರು ಏನು ಫೀಸ್ ಕಟ್ಟಿರ್ತಾರೆ ಮೆಂಬರ್ಶಿಪ್ ಫೀಸ್, ಅದರಿಂದ ನಡಿಬೇಕು. ಸೊ ಇದೊಂದು ರೀತಿ ಯಾವುದೇ ಲಾಭಾಂಶವಿಲ್ಲದ ಸಂಸ್ಥೆ ಇದ್ರೆ ಅಧಿಕಾರ ಅನ್ನೋದು ಬರಲ್ಲ, ಜವಾಬ್ದಾರಿಯಿಂದ ಬರುತ್ತೆ. ಆ ಜವಾಬ್ದಾರಿ ನಿರ್ವಹಿಸೋದಕ್ಕೆ ನಾವು ಸಿದ್ಧವಾಗಿದ್ದೀವಿ. ಹಾಗಾಗಿ ಮೊದಲನೇ ಮೀಟಿಂಗಲ್ಲೇ ನಾವು 2 ಯೋಜನೆಗಳನ್ನ ನಾವು ಕೈಗೆತ್ತಿಕೊಂಡಿದ್ದೀವಿ. ಒಂದು ನಮ್ಮ ಸದಸ್ಯರ ಮಕ್ಕಳಿಗೆ ಕೊಡುವಂಥ ಪ್ರತಿಭಾ ಪುರಸ್ಕಾರ 2024 ಹಾಗೂ 2025 ಸಾಲಿನ ಪ್ರತಿಭಾ ಪುರಸ್ಕಾರ ಇನ್ನೂ ಕೊಟ್ಟಿಲ್ಲ. ಸೊ ಸಂಘದಿಂದ ಕೊಡಬೇಕು ಅಂದರೆ ಸಂಘದಲ್ಲಿ ಹಣ ಇಲ್ಲ. ಹಾಗಾಗಿ ನಾನು ಮತ್ತು ನಮ್ಮ ತಂಡ ಒಂದು ದೊಡ್ಡ ಕಂಪ್ನಿ ಜೊತೆ ಮಾತಾಡಿ ಅವರು ಬಹಳ ಸಂತೋಷದಿಂದ ಒಪ್ಕೊಂಡಿದ್ದಾರೆ. ಅದು ಸೆಪ್ಟೆಂಬರ್ ತಿಂಗಳಲ್ಲಿ ಮಾಡಬೇಕು ಅಂತ ನಾವು ತೀರ್ಮಾನ ಮಾಡಿದ್ದೀವಿ. ನಮ್ಮ ಸಂಘದಿಂದ 1 ಪೈಸೆ ಕೂಡ ನಾವು ಖರ್ಚು ಮಾಡೋದಿಲ್ಲ. ನಮ್ಮ ಸ್ವಂತ ಪ್ರಭಾವವನ್ನು ಬಳಸಿ ನಮ್ಮ ಗೊತ್ತಿರ್ತಕ್ಕಂಥ ದಾನಿಗಳ ಹತ್ರ ಈಸ್ಕೊಂಡು ನಮ್ಮ ಸದಸ್ಯರ ಮಕ್ಕಳಿಗೆ ಒಂದು ಒಳ್ಳೆಯ ಪ್ರತಿಭಾ ಪುರಸ್ಕಾರವನ್ನು ಕೊಡಬೇಕು ಅಂತ ಪ್ಲ್ಯಾನ್ ಮಾಡಿದ್ದೀವಿ. ಇನ್ನೊಂದು ಬೃಹತ್ ಆರೋಗ್ಯ ಮೇಳ, ಅವತ್ತೇ ನಮ್ಮೆಲ್ಲ ಸದಸ್ಯರಿಗೂ ಒಂದು ಬೃಹತ್ ಹೈಟೆಕ್ ಒಂದು ಆರೋಗ್ಯ ಮೇಳ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೀವಿ. ಅದು ಕೂಡ ಒಂದು ಕಂಪ್ನಿ ಮುಂದೆ ಬಂದಿದೆ. ಹಾಗಾಗಿ ಇಂಥ ಯೋಜನೆಗಳು ಹಾಕ್ಕೊಂಡು ಮುಂದುವರಿತಾ ಇದ್ದೀವಿ. ರಿಸಲ್ಟ್ ಬಂದ ತಕ್ಷಣ ನಿಮಗೆ ಹೆಂಗೆ ಅನಿಸ್ತು? ರಿಸಲ್ಟ್ ಬಂದ ತಕ್ಷಣ ಬಹುಶಃ ಎಲ್ರಿಗೂ ಆಗುವಾಗೆ ನನಗೂ ಖುಷಿಯಾಗಿದೆ.
ಕಾರಣ ನಾವು ಮಾಡುವ ಕಾರ್ಯಕ್ರಮಗಳನ್ನು, ಸಮಾಜ ಸೇವೆಗಳನ್ನು ಗುರುತಿಸಿ ನಮ್ಮ ಕಲಾವಿದರ ತಂಡದಿಂದ ಸುಮಾರು 13 ಜನ ಸ್ಪರ್ಧೆ ಮಾಡಿದರು. ನನ್ನ ಸಿಂಡಿಕೇಟ್ನ 5 ಜನ ಸ್ಪರ್ಧೆ ಮಾಡಿದ್ವಿ. ಆ 13 ಜನದಲ್ಲಿ ನಮ್ಮ ಸಿಂಡಿಕೇಟ್ನ 5 ಜನರು ಕೂಡ ಪ್ರಚಂಡ ಬಹುಮತದಿಂದ ನಮಗೆ ಆಶೀರ್ವಾದ ಮಾಡಿದ್ದಾರೆ. ಅಂದರೆ ನಿಮಗೆ ಗೊತ್ತಾಗುತ್ತೆ ನಮ್ಮ ಕಾರ್ಯಕ್ರಮಗಳು ಹಾಗೂ ನಮ್ಮ ಸೇವೆ ಅವ್ರಿಗೆ ಇಷ್ಟ ಆಗಿದೆ ಅಂತ ಸರ್. ಇವಾಗ ಅಸಹಕಾರ ತೋರಿಸುವವರ ಕಡೆಯಿಂದ ನಿಮ್ಮ ಅಧ್ಯಕ್ಷ ಸ್ಥಾನಕ್ಕೆ ಚ್ಯುತಿ ತರುವಂತಹ ಕೆಲಸ ನಡೀಬಹುದು ಅನ್ಸುತ್ತಾ? ಏನೇನೋ ಮಾಡ್ತಾ ಇದ್ದಾರೆ ಸರ್. ಕಾನೂನು ಎಲ್ರಿಗೂ ಒಂದೇ ಇದೆ. ನಾವು ಅವ್ರಿಗೆ ಮನವಿ ಮಾಡ್ತಾ ಇದ್ದೀವಿ, ನಮ್ಮ ಜೊತೆ ಸಹಕಾರ ಕೊಡಿ, ಒಟ್ಟಿಗೆ ಹೋಗೋಣ ಅಂತ. ಅವರು ಕಾನೂನು ಪ್ರಕಾರ ಹೋಗ್ತೀನಿ ಅಂದರೆ ಎಲ್ರಿಗೂ ಕಾನೂನು ಇದ್ದೇ ಇದೆ. ನಾವು ಕೂಡ ಕಾನೂನು ಮೆಟ್ಟಿಲನ್ನ ತುಳಿಲೇಬೇಕಾಗತ್ತೆ. ಅದು ಬೇರೆ ಬೇರೆ ಆಯಾಮಗಳಲ್ಲಿ ಹೋಗೋದು ಬೇಡ. ನಮ್ದು 2 ಸಂಸ್ಥೆಗಳು ನಮ್ಮದೇನೆ, TCSC ಮತ್ತು KTVA. ಎಲ್ಲವೂ ಬೈಲಾ ಪ್ರಕಾರ ನಡಿಬೇಕಂದ್ರೆ ಎಲ್ರಿಗೂ ಕಷ್ಟ ಆಗುತ್ತೆ. ಸದಸ್ಯರ ಹಿತದೃಷ್ಟಿಯಿಂದ ಕೆಲವು ಬೈಲಾಪಗಳು ನಾವು ಕಾಲಕ್ಕೆ ಮಾರ್ಪಾಡು ಮಾಡಿಕೊಂಡು ಸದಸ್ಯರ ಹಿತದೃಷ್ಟಿಯಿಂದ ಮಾಡಬೇಕಾಗುತ್ತೆ. ಆ ಥರ ಮಾಡ್ಕೊಂಡು ಹೋಗ್ತೀವಿ ಅಂತ ನನ್ನ ಭಾವನೆ ಇದೆ. ನೋಡೋಣ ಅವರು ಯಾವ ಥರ ಸಹಕಾರ ಕೊಡ್ತಾರೆ ಗೊತ್ತಿಲ್ಲ ಸರ್. ಈ 2 ಸಂಸ್ಥೆಗಳ ಬಗ್ಗೆ ಹೇಳಿ. ಒಂದು TCSC ಅಂತ, ಟೆಲಿವಿಷನ್ ಕಲ್ಚರ್ ಆ್ಯಂಡ್ ಸ್ಪೋರ್ಟ್ಸ್ ಕ್ಲಬ್ ಅಂತ, ಒಂದು ಕರ್ನಾಟಕ ಟೆಲಿವಿಷನ್ ಅಸೋಸಿಯೇಷನ್ ಅಂತ. ಓಕೆ, 2ಕ್ಕೂ ಚುನಾವಣೆ ನಡೀತಾ? ಚುನಾವಣೆ TCSC ಒಂದು ವರ್ಷದಿಂದ ಚುನಾವಣೆ ನಡೆದಿದೆ. ಅದು ಬೇರೆ, ಆ ಬಾಡಿನೇ ಬೇರೆ ಸರ್. ಅದು ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್ ಇರುವಂಥ ಬಾಡಿ ಅದು. ಬಟ್ ಅದರಿಂದ ನಮ್ಮ KTVಗೇನು ಲಾಭಾಂಶನೂ ಇಲ್ಲ, ಏನೂ ಇಲ್ಲ. ಅದೇ ಆ ಕಂಪ್ನಿನೇ ಬೇರೆ ಸರ್ ಅದು. ಓಕೆ, ಇವಾಗ ಇದರ ಅಧ್ಯಕ್ಷ ಅದಕ್ಕೂ ಅಧ್ಯಕ್ಷ ಆಗಿರ್ತಾರ? ಇಲ್ಲ, ಅದು ಸಪ್ರೇಟ್ ಅಧ್ಯಕ್ಷ, ಇದಕ್ಕೆ ಸಪ್ರೇಟ್ ಅಧ್ಯಕ್ಷ. ನಿಮ್ಮ ಭಾವಿ ಯೋಜನೆಗಳು ಯಾವ ರೀತಿ ಇದೆ ಹೇಳ್ಕೋಬಹುದಾ ಸರ್? ನಮ್ಮ ಭಾವಿ ಯೋಜನೆ ಈಗಾಗಲೇ ಮಾಡಿದ್ದೀವಿ ಸರ್. ನಾವು ನಮ್ಮ ಸದಸ್ಯರಿಗೆ, ವಿಶೇಷವಾಗಿ ಕಾರ್ಮಿಕ ವಲಯಕ್ಕೆ ನಾವು ಭಾಳ ಸೇವೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಈಗಾಗಲೇ ನಾವು ಎಲೆಕ್ಷನ್ ನಿಲ್ಲೋಕ್ಕೆ ಮೊದಲೇ ಒಂದು 6 ತಿಂಗಳಿಂದನೇ ನಮ್ಮ ಕಾರ್ಮಿಕರಿಗೆ ಹೆಲ್ತ್ ಕ್ಯಾಂಪ್ಗಳನ್ನ ಮಾಡಿ ಸುಮಾರು 3100 ಹೆಲ್ತ್ ಕಾರ್ಡ್ಗಳನ್ನ ಇಶ್ಯೂ ಮಾಡಿದ್ದೀವಿ ಫೋರ್ಟಿಸ್ ಆಸ್ಪತ್ರೆ ವತಿಯಿಂದ. ಆ ಹೆಲ್ತ್ ಕಾರ್ಡಲ್ಲಿ ಫೆಸಿಲಿಟಿ ಅಂದರೆ ಸುಮಾರು 30% ಹೆಲ್ತ್ ಇದರಲ್ಲಿ ಡಿಸ್ಕೌಂಟ್ ಸಿಗುತ್ತೆ, ಮೆಡಿಸಿನಲ್ ಡಿಸ್ಕೌಂಟ್ ಸಿಗುತ್ತೆ. ಮತ್ತು ಮನೆಯವ್ರಿಗೆ ಏನಾದರೂ ಹೆಚ್ಚು ಕಮ್ಮಿ ಆದರೆ ಇಮ್ಮಿಡಿಯೇಟು ವಿತೌಟ್ ಎನಿ ಕಾಸ್ಟ್ ಫ್ರೀ ಆ್ಯಂಬುಲೆನ್ಸ್ ಸೇವೆ ಮನೆಗೆ ಕೊಟ್ಟಿದ್ದಾರೆ ಸರ್. ಹಾಗೆ ನಮ್ಮ ಹೆಲ್ತ್ ಕ್ಯಾಂಪಲ್ಲಿ ಸುಮಾರು 200ಕ್ಕೂ ಹೆಚ್ಚು ಕನ್ನಡಕಗಳನ್ನ ನಮ್ಮ ಸದಸ್ಯರಿಗೆ ಫ್ರೀಯಾಗಿ ವಿತರಣೆ ಮಾಡಿದ್ದೀವಿ. ಮತ್ತು ನಮ್ಮ ಒಂದು KKK ಅಂತ ಮಾಡ್ಕೊಂಡಿದ್ದೀವಿ, ಕರ್ನಾಟಕ ಕಿರುತೆರೆ ಕಲಾವಿದರ ಕೂಟ ಅಂತ ಸುಮ್ಮನೆ ಒಂದು ಗ್ರೂಪ್ ಮಾಡ್ಕೊಂಡಿದ್ದೀವಿ. ಆ ಗ್ರೂಪಲ್ಲಿ ಕ್ರೌಡ್ ಫಂಡಿಂಗ್ ಮಾಡಿ ಸುಮಾರು ಕಲಾವಿದರಿಗೆ ಲಕ್ಷಾಂತರ ಅಮೌಂಟು ಕೊಟ್ಟಿದ್ದೀವಿ ಸರ್. ಅದೆಲ್ಲವನ್ನು ನೋಡಿನೇ ಇವತ್ತು ನಮಗೆ ಎಲ್ಲ ಕಲಾವಿದರು ನಮ್ಮ ಕೈ ಹಿಡಿದಿರೋದು ಸರ್. ಹೌದು, ನೀವು ಎಷ್ಟು ಪ್ರಚಾರ ಮಾಡಿದ್ರೋ ಗೊತ್ತಿಲ್ಲ, ಕಲಾವಿದರು ಎಲ್ಲ ನನ್ನ ವೈಯಕ್ತಿಕ ಪರಿಚಯದಲ್ಲಿ ಸಿಕ್ಕವರೆಲ್ಲ ನಿಮ್ಮ ಬಗ್ಗೆ ಉತ್ತಮವಾದ ಮಾತುಗಳನ್ನ, ಪ್ರಶಂಸೆಯ ಮಾತುಗಳನ್ನ ಹೇಳ್ತಾ ಇದ್ರು. ಹಾಗಾಗಿ ನಮಗೆಲ್ಲ ಒಂದು ನಿರೀಕ್ಷೆ ಇತ್ತು ನೀವೇ ಗೆಲ್ತೀರಿ ಅಂತ ಹೇಳಿ. ಅದೇ ನಿಜ ಆಗಿದೆ. ಪಾಸಿಟಿವ್ ಪಿಕ್ಚರ್ ಕಡೆಯಿಂದ ಹಾರ್ದಿಕ ಶುಭಾಶಯಗಳು. ಧನ್ಯವಾದಗಳು ಸರ್. ಗಣೇಶ್ ಅವರ ಯಶಸ್ಸಿಗೆ ನಾಡಿನ ಹೆಸರಾಂತ ಪೊಲೀಸ್ ಅಧಿಕಾರಿ CCB ACP ಮಹಾನಂದ್ ಅವರು ತಮ್ಮ ಅಧಿಕೃತ ಕಚೇರಿಯಲ್ಲಿ ಗೌರವಿಸಿ ಸನ್ಮಾನಿಸಿದ್ದಾರೆ. ತಮ್ಮ ತಂಡದೊಂದಿಗೆ ಸಹಕಾರ ಇಲಾಖೆಯ ಮುಖ್ಯ ಕಾರ್ಯದರ್ಶಿಗಳನ್ನು ಭೇಟಿಯಾದಾಗ ನಿಮ್ಮ ಎಲ್ಲಾ ಕೆಲಸಗಳಿಗೆ ಸದಾ ನಮ್ಮ ಬೆಂಬಲವಿದೆ ಎಂದು ಇವರು ಹೇಳಿದ್ದಾಗಿ ಗಣೇಶ್ ರಾವ್ ತಿಳಿಸಿದ್ದಾರೆ.